ಸಾರಿಗೆ ಇಲಾಖೆಯಿಂದ ಎಲ್ಲಾ ವಾಹನಗಳಿಗೆ HSRP ನಂಬರ್ ಕಡ್ಡಾಯಕ್ಕೆ ಸೂಚಿಸಲಾಗಿತ್ತು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವಾಹನದ ನಂಬರ್ ಪ್ಲೇಟ್ ಬದಲಿಸಿಕೊಳ್ಳದ ಕಾರಣ 3 ತಿಂಗಳು ಕಾಲಾವಧಿಯನ್ನ ಮುಂದೂಡಲಾಗಿದೆ. ಆದರೆ HSRP ವೆಬ್ಸೈಟ್ ಹೆಸರಲ್ಲಿ ಸೈಬರ್ ವಂಚಕರ ಹಾವಳಿ ಶುರುವಾಗ್ಬಿಟ್ಟಿದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. HSRP ನಂಬರ್ ಮಾಡಿಸುವ ಮುನ್ನ ಎಚ್ಚರ. ನಕಲಿ ವೆಬ್ಸೈಟ್ ಸೃಷ್ಟಿಸಿ ಸೈಬರ್ ವಂಚಕರಿಂದ ದೋಖಾ. ಸಾರಿಗೆ ಇಲಾಖೆಯ ಹೊಸ ನಿಯಮದ ಪ್ರಕಾರ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಳ್ಬೇಕು. ಸಾಕಷ್ಟು ಜನರಿಗೆ ಈ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೂ 3 ತಿಂಗಳ ಕಾಲ HSRP ನಂಬರ್ ಪ್ಲೇಟ್ ಹಾಕಿಕೊಳ್ಳೋಕೆ ಅವಕಾಶ ನೀಡಲಾಗಿದೆ. ಆನ್ಲೈನ್ನಲ್ಲೇ HSRP ಪ್ಲೇಟ್ಗೆ ದಾಖಲೆಯನ್ನ ತುಂಬಿ ಅಪ್ಲೈ ಮಾಡಬೇಕಿದೆ. ಮೊದಲಿಗೆ ದಾಖಲೆಗಳನ್ನ ತುಂಬಿದ ನಂತರ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. QR ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ ಹಣ ಜಮೆ ಮಾಡಬೇಕಾಗುತ್ತೆ. ಆದ್ರೆ ಈ ಪ್ರೋಸೆಸ್ನ ಬಂಡವಾಳ ಮಾಡಿಕೊಂಡ ಸೈಬರ್ ವಂಚಕರು ನಕಲಿ ವೆಬ್ಸೈಟ್ಗಳನ್ನ ಸೃಷ್ಟಿಸಿ ಆ ಮೂಲಕ QR ಕೋಡ್ ಮೂಲಕ ಖಾಸಗಿ ವ್ಯಕ್ತಿಗಳ ಅಕೌಂಟ್ಗಳಿಗೆ ಹಣ ಹಾಕಿಸಿಕೊಳ್ಳುತ್ತಾ ಇದ್ದಾರೆ. ಹೈ ಸೆಕ್ಯೂರಿಟಿ ರೆಸೊಲ್ಯೂಷನ್ ಪ್ಲೇಟ್ಸ್ ಬಗ್ಗೆ ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಫೇಕ್ ಲಿಂಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಫೇಕ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ ಪೇ ಮಾಡಬಾರದು. ಇದೊಂದು ಸೈಬರ್ ವಂಚನೆ ಇದೆ. ಸಾರ್ವಜನಿಕರು ಆನ್ಲೈನ್ನಲ್ಲಿ ಸರ್ಚ್ ಮಾಡಿದ ವೇಳೆ ನಕಲಿ ಆಪ್ಗಳು ಓಪನ್ ಆಗ್ತಾ ಇದ್ದು ಇವುಗಳಿಗೆ ಜನ ಹಣ ಹಾಕಿ ಮೋಸ ಹೋಗ್ತಾ ಇದ್ದಾರೆ. ಇದೇ ರೀತಿ ಮೋಸ ಹೋದ ಜನರು ಸೋಷಿಯಲ್ ಮೀಡಿಯಾ ಮೂಲಕ ನಗರ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಮಾಡಿ ದಾಖಲೆ ಸಮೇತ ಸೈಬರ್ ವಂಚನೆಯ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಅಂತಹ ವಂಚಕರ ಪತ್ತೆಗೆ ಮುಂದಾಗಿದ್ದು RTO ಕಚೇರಿಯಿಂದ ಜನರೇಟ್ ಆಗಿರುವ ಅಧಿಕೃತ ವೆಬ್ಸೈಟ್ನಲ್ಲಿ ಮಾತ್ರ HSRP ನಂಬರ್ಗೆ ಅಪ್ಲೈ ಮಾಡಿ ಹಾಗೂ ಅಲ್ಲೇ ನಂಬರ್ ಪ್ಲೇಟ್ನ ಮೊತ್ತವನ್ನ ಜಮೆ ಮಾಡುವಂತೆ ತಿಳಿಸಿದ್ದಾರೆ. ಅಥೆಂಟಿಕೇಟೆಡ್ ಅಂದರೆ HTTPS ಸೈಟ್ಸ್ ಸೆಕ್ಯೂರ್ ಸೈಟ್ ಏನಿದೆ ಅದರಿಂದ ಲಿಂಕ್ ಬಂದರೆ ಮಾತ್ರ ಕ್ಲಿಕ್ ಮಾಡಬೇಕು. HTTP ಅಂತ ಒಂದು ಲಾಕ್ ಸಿಂಬಲ್ ಮೇಲೆ ಬ್ರೌಸರ್ ಮೇಲೆ ಲಾಕ್ ಸಿಂಬಲ್ ಇಲ್ಲ ಅಂದರೆ ಅದು ಅನ್ಸೆಕ್ಯೂರ್ಡ್ ಅಂತ ಅರ್ಥ. HTTPS ಮತ್ತು ಆ URL ಇದ್ದರೆ ಮಾತ್ರ ಅದು ಸೇಫ್ ವೆಬ್ಸೈಟ್ ಅಂತ, ಅದಕ್ಕೆ ಮಾತ್ರ ಹೋಗಬೇಕು. ಬೇರೆ ಯಾವ ಲಿಂಕ್ ಕಳಿಸಿದ್ರು ಅದನ್ನು ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಬಾರದು. ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕಿದೆ. ಸಾಮಾನ್ಯ ಜನರಿಗೆ ಯಾವುದು ನಕಲಿ ಯಾವುದು ಅಸಲಿ ಅನ್ನೋದು ಹೇಗೆ ತಾನೇ ಗೊತ್ತಾಗಬೇಕು? ಈ ಬಗ್ಗೆ ಜಾಗೃತಿ ಮೂಡಿಸೋದರ ಜೊತೆಗೆ ವಂಚಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.